ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಶಶಿಶೇಖರ್. ಇದು ಮಹಾ ಎಕ್ಸಿಟ್ ಪೋಲ್ ಮೋದಿ 3.0 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 2024ರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ, ಯಾರಿಗೆ ಸೋಲು ಅನ್ನುವಂತಹ ಕುತೂಹಲ ಹಲವು ದಿನಗಳಿಂದ ಇತ್ತು. ಈ ಕುತೂಹಲವನ್ನು ತಣಿಸುವ ಪ್ರಯತ್ನವನ್ನ ನಿನ್ನೆ ಸಂಜೆ ಬಹಿರಂಗವಾದಂತಹ ಎಕ್ಸಿಟ್ ಪೋಲ್ಗಳು ಮಾಡಿದ್ವು. ಈಗ ನಿನ್ನೆ ಸಂಜೆಯವರೆಗೆ ಆಲ್ ಐಸ್ ಆನ್ ಎಕ್ಸಿಟ್ ಪೋಲ್ ಅನ್ನುವ ಸಿಚುವೇಶನ್ ಇತ್ತು. ಈಗ ಆಲ್ ಐಸ್ ಆನ್ ಎಲೆಕ್ಷನ್ ರಿಸಲ್ಟ್ ಅನ್ನುವ ಸನ್ನಿವೇಶ ಇದೆ. ನರೇಂದ್ರ ಮೋದಿ ಮತ್ತೆ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾರಾ ಅನ್ನುವಂತಹ ಪ್ರಶ್ನೆಗಳಿದ್ವು. ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ ಮೋದಿ ಅಧಿಕಾರಕ್ಕೆ ಬರ್ತಾರೆ ಅನ್ನುವ ಭವಿಷ್ಯವನ್ನ ನುಡಿದಿವೆ. ಎಕ್ಸಿಟ್ ಪೋಲ್ನ ಭವಿಷ್ಯ ನಿಜವಾಗುತ್ತಾ ಅಂತ ತಿಳಿದುಕೊಳ್ಳೋದಕ್ಕೆ ಇನ್ನು 41 ಗಂಟೆಗಳ ಕಾಯಬೇಕು. ಮುಂದಿನ 41 ಗಂಟೆಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮಂಗಳವಾರ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಯಾರಿಗೆ ಎಷ್ಟು ಸ್ಥಾನ ಅನ್ನೋದು ಅಧಿಕೃತವಾಗಿ ನಿರ್ಧಾರ ಆಗುತ್ತೆ. ಈಗ ಬಹಿರಂಗವಾಗಿರುವ ಎಕ್ಸಿಟ್ ಪೋಲ್ ನಂಬರ್ಸ್ಗಳಲ್ಲಿ ಫಲಿತಾಂಶ ಯಾವ ರೀತಿಯಾಗಿ ಬರಬಹುದು ಅನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ಜವಾಹರಲಾಲ್ ನೆಹರು ಅವರನ್ನ ಬಿಟ್ಟರೆ ಸತತವಾಗಿ 3 ಬಾರಿ ಚುನಾವಣೆಗಳನ್ನು ಎದುರಿಸಿ ಸತತವಾಗಿ ಪ್ರಧಾನಮಂತ್ರಿಯಾದ ವ್ಯಕ್ತಿ ಮತ್ತೊಬ್ಬರಿಲ್ಲ. ನೆಹರು ಅವರನ್ನ ಬಿಟ್ಟರೆ ಮತ್ತೊಬ್ಬ ವ್ಯಕ್ತಿ ಸತತವಾಗಿ ಪ್ರಧಾನಿಯಾದಂತಹ ಉದಾಹರಣೆ ಇಲ್ಲ. ಆ ಉದಾಹರಣೆ ನರೇಂದ್ರ ಮೋದಿ ಆಗ್ತಾರ. ಇಂದಿರಾ ಗಾಂಧಿ 3 ಬಾರಿ ಪ್ರಧಾನಿಯಾಗಿದ್ರು, ಆದರೆ ಸತತವಾಗಿ ಪ್ರಧಾನಿಯಾಗಿದ್ದು 2 ಬಾರಿ ಅಷ್ಟೇ. ರಾಜೀವ್ ಗಾಂಧಿ ಕೂಡ ಸತತವಾಗಿ 2 ಬಾರಿ ಪ್ರಧಾನಿಯಾಗಿದ್ರು. ಮನಮೋಹನ್ ಸಿಂಗ್ 2 ಬಾರಿ ಸತತವಾಗಿ ಪ್ರಧಾನಿಯಾಗಿದ್ರು, 2004ರಿಂದ 2014ರವರೆಗೆ. ಈಗ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿಯಾಗ್ತಾರೆ ಅನ್ನುವ ಭವಿಷ್ಯವನ್ನ ಎಕ್ಸಿಟ್ ಪೋಲ್ಗಳು ನುಡಿತಾ ಇದ್ದಾವೆ. ಹಾಗಿದ್ರೆ ಹ್ಯಾಟ್ರಿಕ್ ಗೆಲುವು ಸಾಧ್ಯವಾಗುತ್ತಾ? ನರೇಂದ್ರ ಮೋದಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಸತತ 3ನೇ ಬಾರಿಗೆ ನರೇಂದ್ರ ಮೋದಿ ಗೆಲುವು ಅಂತ ಎಕ್ಸಿಟ್ ಪೋಲ್ ಭವಿಷ್ಯ ನುಡಿತಾ ಇದ್ದಾವೆ. 10ಕ್ಕೂ ಹೆಚ್ಚು ಸಂಸ್ಥೆಗಳು ಎಕ್ಸಿಟ್ ಪೋಲ್ ನಂಬರ್ಸ್ ಅನ್ನ ಕೊಟ್ಟಿದ್ದಾವೆ. ಎಲ್ಲ ಸಂಸ್ಥೆಗಳು ಕೂಡ ನರೇಂದ್ರ ಮೋದಿ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಾರೆ ಬಿಗ್ಗರ್ ಮ್ಯಾಂಡೇಟ್ ನಲ್ಲಿ ಅಂತ ಭವಿಷ್ಯವನ್ನ ನುಡಿತಾ ಇದ್ದಾವೆ. ಯಾವುದೇ ಒಂದು ಎಕ್ಸಿಟ್ ಪೋಲ್ ಕೂಡ ಬಿಜೆಪಿ ಅಥವಾ NDA ಅಧಿಕಾರಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ನಂಬರ್ಸ್ಗಳು ಕೂಡ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತವೆ ಅಂತಾನೆ ಭವಿಷ್ಯವನ್ನ ಹೇಳ್ತಾ ಇದ್ದಾವೆ. ಬಿಜೆಪಿ ಏಕಾಂಗಿಯಾಗಿ 300 ಸ್ಥಾನಗಳನ್ನ ಗಡಿದಾಟುತ್ತೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಿದ್ರೆ, NDA ಮೈತ್ರಿಕೂಟದ ನಂಬರ್ಸ್ 350 ದಾಟಬಹುದು ಅಂತ ಹೇಳ್ತಿವೆ. 350ರಿಂದ 370ರ ಗಡಿಯನ್ನ ದಾಟಬಹುದು ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾವೆ. ಕೆಲವು 400 ಪಾರ್ ನಂಬರ್ಸ್ ಅನ್ನು ಕೂಡ ಎಕ್ಸಿಟ್ ಪೋಲ್ ನಲ್ಲಿ ಕೊಟ್ಟಿದ್ದಾವೆ. ಬಿಜೆಪಿ ಕಳೆದ ಬಾರಿ 303 ಸ್ಥಾನ ಗೆದ್ದಿತ್ತು. ಈ ಬಾರಿಯೂ ಕೂಡ ಅದೇ ಸಾಧನೆ ಪುನರಾವರ್ತನೆಯಾಗುತ್ತೆ. ಸ್ಥಾನಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ ಮತ್ತು INDA ಮೈತ್ರಿಕೂಟ ಅಧಿಕಾರ ಹಿಡಿಯುವಂತಹ ಅತ್ಯುತ್ಸಾಹದಲ್ಲಿದ್ವು. ಆದರೆ INDA ಕೂಟಕ್ಕೆ ಭಾರಿ ಹಿನ್ನಡೆಯಾಗುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಕಾಂಗ್ರೆಸ್ ಪಕ್ಷ 2014ರಲ್ಲಿ 44 ಸ್ಥಾನ ಇತ್ತು, 2019ರಲ್ಲಿ 52 ಸ್ಥಾನ ಆಯಿತು. ಈಗ 60ರಿಂದ 67 ಸ್ಥಾನಗಳನ್ನಷ್ಟೇ ಕಾಂಗ್ರೆಸ್ ಪಡೆಯುತ್ತೆ ಅಂತ ಎಕ್ಸಿಟ್ ಪೋಲ್ಗಳ ನಂಬರ್ಸ್ ಹೇಳ್ತಾ ಇದೆ. ಕಾಂಗ್ರೆಸ್ ಈ ಬಾರಿಯೂ 100ರ ಗಟಿ ದಾಟೋದಿಲ್ಲ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ರು, INDA ಮೈತ್ರಿಕೂಟ 295 ಸ್ಥಾನ ಪಡೆಯುತ್ತೆ. ಇದು ಜನರ ಎಕ್ಸಿಟ್ ಪೋಲ್. ಟಿವಿಗಳಲ್ಲಿ ಬರ್ತಾ ಇರೋದು ಮೋದಿ ಎಕ್ಸಿಟ್ ಪೋಲ್ ಅಂತ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ. ಹಾಗಿದ್ರೆ ಎಕ್ಸಿಟ್ ಪೋಲ್ ನಲ್ಲಿ ಬಂದಿರುವಂತಹ ನಂಬರ್ಸ್ ಏನು?
ಡೀಟೇಲ್ ಆಗಿ ಮಾತಾಡೋಣ ಎಕ್ಸಿಟ್ ಪೋಲ್ನ ಬಗ್ಗೆ. ರಾಷ್ಟ್ರ ಮಟ್ಟದಲ್ಲಿ ಯಾವ ಸಮೀಕ್ಷೆ ಎಷ್ಟು ನಂಬರ್ಸ್ ಅನ್ನ ಕೊಟ್ಟಿದ್ದಾವೆ? ಹಾಗಿದ್ರೆ 10ಕ್ಕೂ ಹೆಚ್ಚು ಸಂಸ್ಥೆಗಳು ಎಕ್ಸಿಟ್ ಪೋಲ್ ಅನ್ನ ಮಾಡಿದ್ದಾವೆ. ಮೊದಲಿಗೆ ನಾನು 5 ಎಕ್ಸಿಟ್ ಪೋಲ್ಗಳನ್ನು ತೋರಿಸ್ತೀನಿ. ಅಪ್ವರ್ಡ್ಸ್ ಅಲ್ಲಿ NDA ಮೈತ್ರಿಕೂಟಕ್ಕೆ ಯಾರು ಹೆಚ್ಚು ಸ್ಥಾನವನ್ನು ಕೊಟ್ಟಿದ್ದಾರೆ ಆ ಮೂಲಕ ಚಾಣಕ್ಯ ನ್ಯೂಸ್ 24 ಚಾಣಕ್ಯ 384ರಿಂದ 415 ಸ್ಥಾನವನ್ನು ಕೊಟ್ಟಿದೆ, ಹೈಯೆಸ್ಟ್. NDA 400 ಪಾರ್ ಅಂತ ಮೋದಿ ಘೋಷಣೆ. ಈ ಸಮೀಕ್ಷೆಯ ಪ್ರಕಾರ ಚಾಣಕ್ಯ, ಟುಡೇಸ್ ಚಾಣಕ್ಯ ಮತ್ತೆ ನ್ಯೂಸ್ 24 ಪ್ರಕಾರ 384ರಿಂದ 415 NDA ತಲುಪುತ್ತೆ ಅಂತ ಭವಿಷ್ಯವನ್ನ ಹೇಳ್ತಾ ಇದೆ. INDIA ಮೈತ್ರಿಕೂಟ 27 ಪಕ್ಷಗಳ ಮೈತ್ರಿಕೂಟ NDA ವಿರುದ್ಧ ಚುನಾವಣೆಯನ್ನ ಹೋರಾಟ ಮಾಡಿದ್ವು. ಅದು 96ರಿಂದ 118 ಸ್ಥಾನಗಳನ್ನಷ್ಟೇ ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಇತರೆ ಪಕ್ಷಗಳು 30ರಿಂದ 42. ಇತರೆಯಲ್ಲಿ BJD ಇದೆ, BRS ಇದೆ, ಮತ್ತೆ YSRC ಕಾಂಗ್ರೆಸ್ ಪ್ರಮುಖ ಪಕ್ಷಗಳನ್ನು ಬಿಟ್ಟರೆ ಬೇರೆ ಯಾವುದೇ ಮೇಜರ್ ಪಕ್ಷಗಳಿಲ್ಲವು. ಎಲ್ಲವೂ NDA ಅಥವಾ INDIA ಭಾಗವಾಗಿದ್ದಾವೆ. ಇನ್ನು CNX ಇಂಡಿಯಾ ಟಿವಿ 371ರಿಂದ 401 ಸ್ಥಾನಗಳನ್ನು ಗಳಿಸುತ್ತೆ. NDA ಮೈತ್ರಿಕೂಟ ಅಂತ ಹೇಳ್ತಿದೆ. 109ರಿಂದ 139 ಸ್ಥಾನವನ್ನು INDIA ಮೈತ್ರಿಕೂಟ ಪಡೆಯುತ್ತೆ ಅಷ್ಟೇ ಅಂತ CNX ಇಂಡಿಯಾ ಟಿವಿ ಹೇಳ್ತಾ ಇದೆ. ಇತರೆ 28ರಿಂದ 38. ಆಕ್ಸಿಸ್ ಮೈ ಇಂಡಿಯಾ ಮತ್ತು ಇಂಡಿಯಾ ಟುಡೇ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ ಎಕ್ಸಿಟ್ ಪೋಲ್ಗಳನ್ನು ಕೊಡೋದ್ರಲ್ಲಿ 361ರಿಂದ 401 ಸ್ಥಾನವನ್ನು ಕೊಟ್ಟಿದ್ದಾರೆ. 400 ಅಂತ ಹೇಳುವ 3ನೇ ಎಕ್ಸಿಟ್ ಪೋಲ್ ಸಂಸ್ಥೆ ಇದು. 361ರಿಂದ 401 ಸ್ಥಾನ. INDIA ಮೈತ್ರಿಕೂಟ 131ರಿಂದ 166 ಸ್ಥಾನ ಅಷ್ಟೇ ಅಂತ ಇಂಡಿಯಾ ಟುಡೇ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಸರ್ವೆ ಹೇಳ್ತಾ ಇದೆ. 131ರಿಂದ 166, ಇತರೆ 8ರಿಂದ 20. ಜನ್ ಕಿ ಬಾತ್ ಸಮೀಕ್ಷೆ 362ರಿಂದ 392, 400ಕ್ಕಿಂತ ಕಡಿಮೆ ನಂಬರ್ಸ್ ಅನ್ನು ಕೊಟ್ಟಿದ್ದಾವೆ. INDIA 141ರಿಂದ 161, ಇತರೆ 10ರಿಂದ 20 ಅಂತ ಜನ್ ಕಿ ಬಾತ್ ಹೇಳ್ತಿದ್ರೆ, ನ್ಯೂಸ್ 18 ಸಮೀಕ್ಷೆ 355ರಿಂದ 370, ಇಂಡಿಯಾ ಮೈತ್ರಿಕೂಟಕ್ಕೆ 125ರಿಂದ 140, ಇತರೆ 42ರಿಂದ 52 ಸ್ಥಾನಗಳನ್ನು ಪಡಿಬಹುದು ಅಂತ ನ್ಯೂಸ್ 18 ಸಮೀಕ್ಷೆ ಹೇಳ್ತಿದೆ. 5 ಸಮೀಕ್ಷೆಗಳು ಅಪ್ಪರ್ ನಂಬರ್ ಅನ್ನು ಕೊಟ್ಟಿರೋದು. ಇನ್ನು ಉಳಿದಂತೆ ಸಿ ವೋಟರ್ ABP ಸಮೀಕ್ಷೆ ಏನ್ ಹೇಳುತ್ತೆ? ಸಿ ವೋಟರ್ ABP ಪ್ರಕಾರ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 353ರಿಂದ 383 ಸ್ಥಾನಗಳನ್ನು ಪಡೆಯುತ್ತೆ. ಇಂಡಿಯಾ 152ರಿಂದ 187 ಸ್ಥಾನ ಅಷ್ಟೇ, 200 ತಲುಪಲ್ಲ ಅಂತ ಸಿ ವೋಟರ್ ಹೇಳ್ತಾ ಇದೆ. ABP ಸಿ ವೋಟರ್. ಅದರ್ಸ್ ಇತರೆ ಎಲ್ಲ ಪಕ್ಷಗಳು ಸೇರಿ 4ರಿಂದ 12 ಅಷ್ಟೇ ಅಂತ ಹೇಳುತ್ತೆ. YSRC, BRS, BJD ಪ್ರಮುಖ ಪಕ್ಷಗಳು 3 ಸೇರಿದ್ರೆ 4ರಿಂದ 12 ಅಷ್ಟೇ ಸ್ಥಾನ ಅಂತ ಸಿ ವೋಟರ್ ABP ಹೇಳುತ್ತೆ. ರಿಪಬ್ಲಿಕ್ ಟಿವಿ ಮತ್ತೆ ಮ್ಯಾಟ್ರಿಸ್ 353ರಿಂದ 368 NDA ಮೈತ್ರಿಕೂಟಕ್ಕೆ, 118ರಿಂದ 133 ಅಂತ INDIA ಮೈತ್ರಿಕೂಟಕ್ಕೆ ನಂಬರ್ ಕೊಟ್ಟಿದೆ. PMark ರಿಪಬ್ಲಿಕ್ 359, ETG ಟೈಮ್ಸ್ ನಾವು ಬಿಜೆಪಿ ನೇತೃತ್ವದ NDAಗೆ 358, ನ್ಯೂಸ್ ನೇಷನ್ 342ರಿಂದ 378ರವರೆಗೆ NDAಗೆ ನಂಬರ್ ಕೊಟ್ಟಿದೆ. 153 ಸ್ಥಾನಗಳನ್ನು INDIA ಮೈತ್ರಿಕೂಟ ಪಡಿಬಹುದು. 153ರಿಂದ 159. ಯಾವ ಸಮೀಕ್ಷೆಯೂ ಕೂಡ INDIA ಮೈತ್ರಿಕೂಟ 200ರ ಗಡಿ ದಾಟುತ್ತೆ ಅಂತ ಹೇಳ್ತಾ ಇಲ್ಲ. ಅದೇ ಸಮಯದಲ್ಲಿ ಯಾವ ಮೈತ್ರಿಕೂಟ ಕೂಡ NDA ಮೈತ್ರಿಕೂಟ 300ರ ಒಳಗೆ ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಅಂದ್ರೆ 2019ರಲ್ಲಿ ನರೇಂದ್ರ ಮೋದಿ ಗಳಿಸಿದಂತಹ ಗೆಲುವು ಮತ್ತೆ ಪುನರಾವರ್ತನೆಯಾಗುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ನರೇಂದ್ರ ಮೋದಿ 370 ಸ್ಥಾನಗಳ ಟಾರ್ಗೆಟ್ ಅನ್ನ ಬಿಜೆಪಿಗೆ ಕೊಟ್ಟಿದ್ರು. 400 ಸ್ಥಾನಗಳನ್ನ ದಾಟುತ್ತೆ NDA ಮೈತ್ರಿಕೂಟ ಅನ್ನುವ ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಆ ಟಾರ್ಗೆಟ್ ಅನ್ನ ರೀಚ್ ಆಗಬಹುದು ಅಂತ 3 ಸಮೀಕ್ಷೆಗಳು ಹೇಳಿದ್ರೆ, ಉಳಿದವು ಕಳೆದ ಬಾರಿಯ ರಿಸಲ್ಟ್ಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ NDA ಮೈತ್ರಿಕೂಟ ಈ ಬಾರಿ ಮಾಡುತ್ತೆ ಅಂತ ಹೇಳ್ತಿದೆ.
ಒಟ್ಟಾರೆ ಪೋಲ್ ಏನ್ ಹೇಳುತ್ತೆ? ಒಟ್ಟಾರೆ ಈ ಎಲ್ಲ ಎಕ್ಸಿಟ್ ಪೋಲ್ಗಳ ಅವರೇಜ್ ನಿಮ್ಮ ಮುಂದೆ. NDA ಮೈತ್ರಿಕೂಟ 10 ಎಕ್ಸಿಟ್ ಪೋಲ್ಗಳ ಅವರೇಜ್ ನಿಮ್ಮ ಮುಂದೆ. NDA 370 ಸ್ಥಾನ ಪಡೆಯುತ್ತೆ. INDIA ಮೈತ್ರಿಕೂಟ, ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ 142 ಸ್ಥಾನ ಗಳಿಸುತ್ತೆ. ಇತರೆ ಎಲ್ಲ ಪಕ್ಷಗಳು 31 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಇಡೀ ಒಟ್ಟಾರೆ ಎಕ್ಸಿಟ್ ಪೋಲ್ನ ಅವರೇಜ್ ಹೇಳ್ತಿದೆ. NDA ಮೈತ್ರಿಕೂಟ 370. ಕಳೆದ ಬಾರಿ 2019ರಲ್ಲಿ 353 ಸ್ಥಾನವನ್ನ NDA ಮೈತ್ರಿಕೂಟ ಗಳಿಸಿತ್ತು. ಈ ಬಾರಿ ಇನ್ನು 17 ಸ್ಥಾನ ಜಾಸ್ತಿಯಾಗಿ 370 ಸ್ಥಾನ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಬಿಗ್ಗರ್ ಮ್ಯಾಂಡೇಟ್ ಈ ಬಾರಿ ಮೋದಿ ನೇತೃತ್ವದ ಸರ್ಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದೆ. ಇದು ಎಲ್ಲ ಸಮೀಕ್ಷೆಗಳ ಅವರೇಜ್ ಆದ್ರೆ ಎಕ್ಸಿಟ್ ಪೋಲ್ಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಸಂಸ್ಥೆ ಅಂದರೆ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ. ಆ ನಂಬರನ್ನ ಬಹುತೇಕ ಎಲ್ಲರೂ ಕೂಡ ರಿಲಯಬಲ್ ಅಂತ ನಂಬ್ತಾರೆ. ಆ ನಂಬರ್ಸ್ ನಿಮ್ಮ ಸ್ಕ್ರೀನ್ ಮೇಲಿದೆ. NDA ಮೈತ್ರಿಕೂಟ 361ರಿಂದ 400 ಸ್ಥಾನ ಅಂತ ಹೇಳ್ತಾ ಇದೆ. 400 ಪಾರ್ ದಾಟಬಹುದು. ಅಪ್ಪರ್ ಲಿಮಿಟ್ ಅನ್ನ 401ಕ್ಕೆ ಕೊಟ್ಟಿದೆ. INDIA ಮೈತ್ರಿಕೂಟ 27 ಪಕ್ಷಗಳ ಮೈತ್ರಿಕೂಟ 131ರಿಂದ 166 ಸ್ಥಾನ ಅಷ್ಟೇ ಗಳಿಸಬಹುದು ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ. ಇತರೆ ಪಕ್ಷಗಳು 8ರಿಂದ 20. ಅಂದರೆ BJD, BRS ಮತ್ತು YSRC ಕಾಂಗ್ರೆಸ್ ಅಷ್ಟಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಈ ಲೋಕಸಭಾ ಚುನಾವಣೆಯಲ್ಲಿ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ಪಾರ್ಟಿ ವೈಸ್ ಯಾರ ನಂಬರ್ ಎಷ್ಟು? ಇದು ಮೈತ್ರಿಕೂಟದ ನಂಬರ್ಸ್ ಆಯ್ತು. ಪಾರ್ಟಿ ವೈಸ್ ಯಾರ ನಂಬರ್ಸ್ ಎಷ್ಟು? ಬಿಜೆಪಿ ನಂಬರ್ಸ್ 322ರಿಂದ 340 ಬಿಜೆಪಿ ಗಳಿಸುತ್ತೆ ಅಂತ ಇಂಡಿಯಾ ಟುಡೇ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಬಿಜೆಪಿ 322 ಕ್ರಾಸ್ ಮಾಡುತ್ತೆ. ಅಪ್ಪರ್ ಲಿಮಿಟ್ 340 ಆಗಬಹುದು ಅಂತ ಇಂಡಿಯಾ ಟಿವಿ, ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಿದೆ. ಕಾಂಗ್ರೆಸ್ ಕಳೆದ ಬಾರಿ 52 ಸ್ಥಾನವನ್ನ ಪಡೆದು ಅಧಿಕೃತ ವಿಪಕ್ಷ ಸ್ಥಾನವನ್ನ ತಲುಪೋದನ್ನ ಕೇವಲ 2-3 ಸ್ಥಾನಗಳಿಂದ ಮಿಸ್ ಮಾಡಿಕೊಂಡಿತ್ತು. ಈ ಬಾರಿ ಕಾಂಗ್ರೆಸ್ ತನ್ನ ಸಾಧನೆಯನ್ನ ಹೆಚ್ಚಿಸಿಕೊಳ್ಳುತ್ತೆ. 60ರಿಂದ 76 ಸ್ಥಾನ. ಕಾಂಗ್ರೆಸ್ ಕಳೆದ ಬಾರಿ 52 ಗೆದ್ದಿತ್ತು. ಈ ಬಾರಿ ಆ ಸ್ಥಾನ 60ರಿಂದ 76 ಸ್ಥಾನ ಗೆಲ್ಲುತ್ತೆ. ಅಧಿಕೃತ ವಿರೋಧ ಪಕ್ಷ ಆಗೋದಕ್ಕೆ ಒಟ್ಟಾರೆ ಲೋಕಸಭಾ ಸದಸ್ಯರ ಸಂಖ್ಯೆಯಲ್ಲಿ 10% ಸಂಖ್ಯೆ ಇರಬೇಕು, 10% ಸಂಸದರು ಇರಬೇಕು. ಆ ಸ್ಥಾನವನ್ನ ಈ ಬಾರಿ ಗಳಿಸುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ಎಕ್ಸಿಟ್ ಪೋಲ್ ಪ್ರಕಾರ. ಇತರೆ 8ರಿಂದ 20. ಬಿಜೆಪಿ ಏಕಾಂಗಿಯಾಗಿ 322ರಿಂದ 340 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಗಿದ್ರೆ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ವೋಟ್ ಶೇರ್ ಎಷ್ಟು? ಯಾವ ಮೈತ್ರಿಕೂಟಕ್ಕೆ ಎಷ್ಟು ಮತ ಬಂದಿದೆ? NDA ಮೈತ್ರಿಕೂಟ, ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ 47% ಮತಗಳನ್ನು ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕಳೆದ ಬಾರಿ NDA ಮೈತ್ರಿಕೂಟ ಒಟ್ಟಾರೆ ಪಡೆದಂತಹ ಮತಗಳ ಸಂಖ್ಯೆ 45% 2019ರಲ್ಲಿ. ಈ ಬಾರಿ ಅದಕ್ಕಿಂತಲೂ ಹೆಚ್ಚಾಗುತ್ತೆ ಮತಗಳ ಸಂಖ್ಯೆ, ಮತಗಳ ಪ್ರಮಾಣ ಅಂತ ಸಮೀಕ್ಷೆ ಹೇಳುತ್ತೆ. INDIA ಮೈತ್ರಿಕೂಟ 39% ಜಾಸ್ತಿ ಆಗುತ್ತೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ 12% ಜಾಸ್ತಿ ಆಗುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ವೋಟ್ ಶೇರ್ INDIA ಮೈತ್ರಿಕೂಟದ್ದು 12% ಜಾಸ್ತಿ ಆದರೆ NDAದು 2%. ಯಾಕೆ INDIA ಜಾಸ್ತಿ ಆಗುತ್ತೆ ಅಂದರೆ ಹೆಚ್ಚಿನ ಪಕ್ಷಗಳು ಈ ಬಾರಿ ಒಟ್ಟಾಗಿ ಸೇರಿ ಮೈತ್ರಿಕೂಟವನ್ನ ಮಾಡ್ಕೊಂಡಿದ್ದಾವೆ. ಆ ಕಾರಣಕ್ಕಾಗಿ ಹೆಚ್ಚು ಮತ ಪ್ರಮಾಣ ಬರುತ್ತೆ. ಇನ್ನು ಇತರೆ 14%, ಕಳೆದ ಬಾರಿಯೂ ಕೂಡ 14% ಇತರ ಎಲ್ಲ ಪಕ್ಷಗಳಿದ್ವು. ಈ ಸಾರಿ ಕೂಡ ಅಷ್ಟೇ ಆಗುತ್ತೆ ಅಂತ. ಪಾರ್ಟಿ ವೈಸ್ ನೋಡಿದ್ರೆ NDA 47, INDIA 39, ಇತರೆ 14. ಪಾರ್ಟಿ ವೈಸ್ ನೋಡೋದಾದ್ರೆ ಬಿಜೆಪಿ 40% ಮತಗಳಿಕೆ ಇಡೀ ದೇಶಾದ್ಯಂತ ಪಡೆಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಕಳೆದ ಬಾರಿ 37% ಮತಗಳನ್ನು ಬಿಜೆಪಿ ಏಕಾಂಗಿಯಾಗಿ ಪಡೆದುಕೊಂಡಿತ್ತು. 2019ಕ್ಕೆ ಹೋಲಿಕೆ ಮಾಡಿದ್ರೆ 2020ರಲ್ಲಿ 3% ವೋಟ್ ಜಾಸ್ತಿ ಆಗುತ್ತೆ ಬಿಜೆಪಿಗೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಕಾಂಗ್ರೆಸ್ ಕೂಡ ತನ್ನ ವೋಟ್ ಶೇರ್ ಅನ್ನು ಜಾಸ್ತಿ ಮಾಡ್ಕೊಳ್ತಿದೆ ಈ ಬಾರಿ. ಕಳೆದ ಬಾರಿ 19 ಇತ್ತು, ಈ ಬಾರಿ ವೋಟ್ ಶೇರ್ 21 ಆಗಬಹುದು ಅಂತ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಇದು
ರಾಷ್ಟ್ರ ಮಟ್ಟದಲ್ಲಿ NDA ಮೈತ್ರಿಕೂಟ ಅಥವಾ INDIA ಮೈತ್ರಿಕೂಟ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗಳಿಸಬಹುದು ಅನ್ನುವ ಅಂಕಿ ಸಂಖ್ಯೆಗಳು. ಕರ್ನಾಟಕದ ಬಗ್ಗೆ ಭಾರಿ ಕುತೂಹಲ ಇದೆ. ಕರ್ನಾಟಕದಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ ಇದೆ. ಕರ್ನಾಟಕ ಎಕ್ಸಿಟ್ ಪೋಲ್ ಭವಿಷ್ಯದಲ್ಲೂ ಕೂಡ ಬಿಜೆಪಿ ಮತ್ತು JDSಗೆ ಮುನ್ನಡೆಯನ್ನ ಕೊಟ್ಟಿವೆ. ಎಲ್ಲ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಮತ್ತು JDSಗೆ ಮುನ್ನಡೆ. ಎಲ್ಲ ಮತಗಟ್ಟೆ ಸಮೀಕ್ಷೆಗಳಲ್ಲೂ ಕರ್ನಾಟಕದಲ್ಲಿ NDAಗೆ ಮುನ್ನಡೆಯನ್ನ ಕೊಡಲಾಗಿದೆ. ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಕಾಂಗ್ರೆಸ್ ಅತಿ ಹೆಚ್ಚು ಸಂಖ್ಯೆಗಳನ್ನು ಪಡೆಯುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಆ ನಿರೀಕ್ಷೆ ಹುಸಿಯಾಗುತ್ತೆ ಅಂತ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಕರ್ನಾಟಕದ ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಕೂಟಕ್ಕೆ ಎಲ್ಲ ಸಮೀಕ್ಷೆಗಳು ಕೂಡ 20ಕ್ಕಿಂತ ಹೆಚ್ಚು ಸ್ಥಾನವನ್ನು ಕೊಟ್ಟಿವೆ. ಕಾಂಗ್ರೆಸ್ಗೆ ಕನಿಷ್ಠ 3 ಸ್ಥಾನ, ಗರಿಷ್ಠ 8 ಸ್ಥಾನವನ್ನು ಕೊಡಲಾಗಿದೆ. ಹೈಯೆಸ್ಟ್ ಅಂದ್ರೆ ಕಾಂಗ್ರೆಸ್ 8 ಗೆಲ್ಬಹುದು, ಕಡಿಮೆ ಅಂದ್ರೆ 3 ಗೆಲ್ಬಹುದು ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ನ ಟಾರ್ಗೆಟ್ ಇದ್ದದ್ದು 20+, 20ಕ್ಕಿಂತಲೂ ಹೆಚ್ಚಿನ ಸ್ಥಾನ ಗೆಲ್ತೀವಿ ಎನ್ನುವ ಟಾರ್ಗೆಟ್ ಅನ್ನು ಕಾಂಗ್ರೆಸ್ ಹಾಕೊಂಡಿತ್ತು. ಎಲ್ಲ ಮಂತ್ರಿಗಳಿಗೂ ಟಾಸ್ಕ್ ಅನ್ನು ಕೊಡಲಾಗಿತ್ತು. ಆದರೆ ಕಾಂಗ್ರೆಸ್ 8ರ ಗಡಿ ದಾಟಲ್ಲ. 1999ರ ಚುನಾವಣೆಯಲ್ಲಿ ಕೊನೆಯ ಬಾರಿಗೆ ಕಾಂಗ್ರೆಸ್ 10ರ ಗಡಿಯನ್ನು ದಾಟಿತ್ತು. ಅದಾದ ನಂತರ ಯಾವುದೇ ಚುನಾವಣೆಯಲ್ಲಿ ಈವರೆಗೆ 10ರ ಗಡಿ ದಾಟಿಲ್ಲ, ಈಗಲೂ ಕೂಡ ದಾಟಲ್ಲ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಕಾಂಗ್ರೆಸ್ನ ನಂಬರ್ಸ್ ಅನ್ನ ನೋಡೋಣ. ಕರ್ನಾಟಕದ ಎಕ್ಸಿಟ್ ಪೋಲ್ ನಂಬರ್ಸ್ ನಿಮ್ಮ ಮುಂದೆ. ಆಕ್ಸಿಸ್ ಮೈ ಇಂಡಿಯಾ ನಂಬರ್ಸ್ ಬಿಜೆಪಿ ಪ್ಲಸ್ JDS ಒಟ್ಟಾರೆ 23ರಿಂದ 25, NDAಗೆ ಬಿಜೆಪಿ ಮತ್ತು JDSಗೆ INDIA ಅಂದ್ರೆ ಕಾಂಗ್ರೆಸ್ ಮಾತ್ರ ಇಲ್ಲಿರೋದು 3ರಿಂದ 5 ಸ್ಥಾನ ಕಾಂಗ್ರೆಸ್ ಗಳಿಸುತ್ತೆ ಅಂತ. ಸಿ ವೋಟರ್ ಮತ್ತು ABP ಪ್ರಕಾರ 23ರಿಂದ 25 ಸ್ಥಾನ NDA ಪಡೆದ್ರೆ ಕಾಂಗ್ರೆಸ್ 3ರಿಂದ 5 ಸ್ಥಾನ ಅಷ್ಟೇ ಅಂತ ಹೇಳ್ತಿದೆ. ETG ಮತ್ತೆ ಟೈಮ್ಸ್ ನೌ ಪ್ರಕಾರ 23, ಅವರು ಸಿಂಗಲ್ ಡಿಜಿಟ್ ಕೊಟ್ಟಿದ್ದಾರೆ, 23 ಸ್ಥಾನ, ಕಾಂಗ್ರೆಸ್ಗೆ 5 ಸ್ಥಾನ. ಮ್ಯಾಟ್ರಿಸ್ ರಿಪಬ್ಲಿಕ್ ಹೇಳುವ ಪ್ರಕಾರ 19ರಿಂದ 23 ಸ್ಥಾನವನ್ನ NDA ಗಳಿಸಬಹುದು ಅಂತ ಮ್ಯಾಟ್ರಿಸ್ ರಿಪಬ್ಲಿಕ್ ಹೇಳ್ತಿದೆ. ಕಾಂಗ್ರೆಸ್ 5ರಿಂದ 8, ಹೈಯೆಸ್ಟ್ 8 ಕೊಟ್ಟಿದ್ದಾರೆ. ಇನ್ನು ಟುಡೇಸ್ ಚಾಣಕ್ಯ ನ್ಯೂಸ್ 24 ಪ್ರಕಾರ 20ರಿಂದ 28 ರೇಂಜ್ ಕೊಟ್ಟಿದ್ದಾರೆ. ಟುಡೇಸ್ ಚಾಣಕ್ಯ ನ್ಯೂಸ್ 24 28 ಗೆದ್ದು ಬಿಡಬಹುದು ಬಿಜೆಪಿ ಅಥವಾ JDS ಎರಡು ಮೈತ್ರಿ, ಕಡಿಮೆ 20 ಗೆಲ್ಬಹುದು. ಕಾಂಗ್ರೆಸ್ 1 ಸ್ಥಾನ ಗೆಲ್ಲದಿರುವ ಪರಿಸ್ಥಿತಿ ಬರಬಹುದು, ಹೆಚ್ಚಂದ್ರೆ 8 ಸ್ಥಾನವನ್ನ ಗೆಲ್ಲಬಹುದು ಅಂತ ಟುಡೇಸ್ ಚಾಣಕ್ಯ ನ್ಯೂಸ್ 24 ಹೇಳ್ತಾ ಇದೆ. ಪೋಲ್ ಆಫ್ ಪೋಲ್ ನಂಬರ್ಸ್ ಅನ್ನ ಕೆಳಗೆ ನೋಡ್ತಾ ಇದ್ದೀರಾ. ಈ ಇಷ್ಟು ಸಮೀಕ್ಷೆಯ ಅವರೇಜ್ 23 ಸ್ಥಾನ ಬಿಜೆಪಿ ಮತ್ತು JDSಗೆ, 5 ಸ್ಥಾನ ಕಾಂಗ್ರೆಸ್ಗೆ. ಇತರೆ ಯಾರು ಇಲ್ಲ, ಪಕ್ಷೇತರ. ಕಳೆದ ಬಾರಿ 1 ಪಕ್ಷೇತರ ಇತ್ತು, ಸುಮಲತಾ. ಪಾರ್ಟಿ ವೈಸ್ ನೋಡೋದಾದ್ರೆ NDA ಬಿಜೆಪಿ ಮತ್ತು JDS ಅನ್ನ ಕ್ಲಬ್ ಮಾಡಿ ಈ ನಂಬರ್ಸ್ ಅನ್ನ ಕೊಡಲಾಗಿದೆ. ಪಾರ್ಟಿ ವೈಸ್ ನೋಡೋದಾದ್ರೆ ಬಿಜೆಪಿ ಎಷ್ಟು, ಕಾಂಗ್ರೆಸ್ ಎಷ್ಟು, JDS ಎಷ್ಟು. ಕಾಂಗ್ರೆಸ್ನ ನಂಬರ್ ನಾನು ಹೇಳಿದೆ. ಇಂಡಿಯಾ ಟುಡೆಯ ನಂಬರ್ ಬಿಜೆಪಿ 20ರಿಂದ 22 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೇ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. JDS 3ಕ್ಕೆ 3 ಸ್ಥಾನ ಗೆಲ್ಲುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಅಂದರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ಅಂತ ಈ ಸಮೀಕ್ಷೆ ಹೇಳ್ತಿದೆ. ಹಾಸನ, ಮಂಡ್ಯ ಮತ್ತು ಕೋಲಾರದಲ್ಲಿ JDS ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೆಯ ಸಮೀಕ್ಷೆ ಹೇಳ್ತಾ ಇದೆ. JDS 3 ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟೇ ಸ್ಪರ್ಧೆ ಮಾಡಿದೆ, 3ಕ್ಕೆ 3ರಲ್ಲೂ JDS ಗೆಲ್ಲುತ್ತೆ ಅಂತ ಹೇಳ್ತಿದೆ. ಪೆನ್ ಡ್ರೈವ್ ಕೇಸ್ ಇಂಪ್ಯಾಕ್ಟ್ ಆಗೋದಿಲ್ಲ ಹಾಸನದಲ್ಲಿ ಅಂತ ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ ಹೇಳ್ತಿದೆ. ಕಾಂಗ್ರೆಸ್ 3ರಿಂದ 5 ಸ್ಥಾನವನ್ನು ಗಳಿಸಬಹುದು ಅಂತ ಇಂಡಿಯಾ ಟುಡೇ ಹೇಳ್ತಿದೆ. ಹಾಗಿದ್ರೆ ವೋಟ್ ಶೇರ್ ಏನು, ಯಾವ ಪಕ್ಷ ಎಷ್ಟು ಮತಗಳನ್ನು ಪಡಿತು, ಮತಗಳ ಪ್ರಮಾಣ ಎಷ್ಟು ಅಂತ ನೋಡೋದಾದ್ರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ 48ರಷ್ಟು ಮತಗಳನ್ನು ಪಡೆಯುತ್ತೆ. ಕಳೆದ ಬಾರಿ 51% ಮತಗಳನ್ನು ಬಿಜೆಪಿ ಪಡೆದಿತ್ತು. 51% ಪಡೆದು 25 ಸ್ಥಾನವನ್ನು ಗೆದ್ದಿತ್ತು ಬಿಜೆಪಿ. ಈ ಬಾರಿ 3% ಕಳೆದುಕೊಳ್ಳುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. JDS 7%,
ಮತಗಳಿಕೆ. ಕಳೆದ ಬಾರಿ 9 ಇತ್ತು, ಈ ಬಾರಿ 2 ಕಳೆದುಕೊಳ್ಳುತ್ತೆ ಅಂತ ಬಿಜೆಪಿ ಮತ್ತು JDS ಮೈತ್ರಿ 55 ಒಟ್ಟಾರೆ ಬಿಜೆಪಿ ಮತ್ತು JDS ಸೇರಿದ್ರೆ 55% ಮತಗಳನ್ನು ಪಡೆದುಕೊಳ್ಳುತ್ತೆ. ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ 51% ಇತ್ತು. ಅಂದರೆ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಮತ್ತು JDS ಮೈತ್ರಿಕೂಟ ಮಾಡಿಕೊಂಡಿದ್ದರ ಪ್ರಯೋಜನ 4% ಹೆಚ್ಚುವರಿ ವೋಟ್ಗಳು ಮೈತ್ರಿಕೂಟಕ್ಕೆ ಬಂದಿವೆ ಅನ್ನೋ ರೀತಿ ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾ ತೋರಿಸ್ತಾ ಇದೆ. ಕಾಂಗ್ರೆಸ್ 41% ಮತಗಳಿಕೆಯನ್ನ ಮಾಡುತ್ತೆ ಈ ಬಾರಿ ಅಂತ. ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಕೆ ಮಾಡಿದರೆ 9% ಕಾಂಗ್ರೆಸ್ನ ವೋಟ್ ಶೇರ್ ಏರಿಕೆಯಾಗುತ್ತೆ. ಕಳೆದ ಬಾರಿ ಕೇವಲ ಒಂದೇ ಒಂದು ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದಿತ್ತು, ಅದು ಬೆಂಗಳೂರು ಗ್ರಾಮಾಂತರ DK ಸುರೇಶ್. ಈ ಬಾರಿ 9% ವೋಟ್ ಶೇರ್ ಜಾಸ್ತಿಯಾಗಿ 41% ವೋಟ್ ಶೇರ್ ಮತಗಳನ್ನು ಅಷ್ಟು ಪಡೆಯುತ್ತೆ. 3ರಿಂದ 5 ಸ್ಥಾನ, ಕಳೆದ ಬಾರಿ 1 ಇತ್ತು, ಈ ಬಾರಿ ಅದು 3ರಿಂದ 5 ಸ್ಥಾನಕ್ಕೆ ಏರಿಕೆಯಾಗಬಹುದು ಅಂತ ಇಂಡಿಯಾ ಟುಡೇ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಹೇಳ್ತಿದೆ. ಅಂದರೆ ವಿಧಾನಸಭೆಯಲ್ಲಿ ಗ್ಯಾರಂಟಿ ಘೋಷಣೆಗಳ ಪರವಾಗಿ ಮತ ಹಾಕಿದಂತಹ ರಾಜ್ಯದ ಮತದಾರ ಲೋಕಸಭೆಯಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕೆ ಮತ ಹಾಕ್ತಾನೆ ಅಂತ. 23ರಿಂದ 25 NDA ಮೈತ್ರಿಕೂಟಕ್ಕೆ, INDIA 3ರಿಂದ 5, ಇತರೆ 0. ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳ ಕಾರಣದಿಂದ ಮತ್ತು ಬಿಜೆಪಿಯ ಸರ್ಕಾರದ ವಿರುದ್ಧ ಇದ್ದಂತಹ ಆಡಳಿತ ವಿರೋಧಿ ಅಲೆಯ ಕಾರಣದಿಂದ ಕಾಂಗ್ರೆಸ್ 135+ ಸೀಟ್ಗಳಲ್ಲಿ ಗೆಲ್ಲೋದಕ್ಕೆ ಕಾರಣ ಆಯಿತು. ಒಂದೇ ವರ್ಷ ಅಂತರದಲ್ಲಿ ಕಾಂಗ್ರೆಸ್ನ ಸಾಧನೆ 3ರಿಂದ 5ಕ್ಕೆ ಇಳಿಯುತ್ತೆ ಲೋಕಸಭಾ ಚುನಾವಣೆ. ಕರ್ನಾಟಕದಲ್ಲಿ ಯಾವಾಗಲೂ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಗಳಲ್ಲಿ ಮತದಾನ ಆಗುತ್ತೆ. ರಾಜ್ಯದಲ್ಲಿ ಒಂದು ಸರ್ಕಾರಕ್ಕೆ ರಾಜ್ಯದ ಮತದಾರ ವೋಟ್ ಹಾಕಿದ್ರೆ ಲೋಕಸಭೆಯಲ್ಲಿ ಮತ್ತೊಂದು ಮತಕ್ಕೆ, ಮತ್ತೊಂದು ಪಕ್ಷಕ್ಕೆ, ಮತ್ತೊಂದು ಮೈತ್ರಿಕೂಟಕ್ಕೆ ಮತ ಹಾಕ್ತಾನೆ. ಅದು ಈ ಬಾರಿಯೂ ಕೂಡ ಮುಂದುವರಿಯುತ್ತೆ ಅಂತ ಸಮೀಕ್ಷೆ ಹೇಳ್ತಿದೆ. ಇಂಡಿಯಾ ಟುಡೆಯ ಸಮೀಕ್ಷೆ. ಇಂಡಿಯಾ ಟುಡೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿನ್ ಆಗುತ್ತೆ ಅಂತ ನಂಬರ್ಸ್ ಅನ್ನು ವಿಧಾನಸಭೆಯಲ್ಲೂ ಕೊಟ್ಟಿತ್ತು. ಅದೇ ಸಂಸ್ಥೆ ಈಗ ಕರ್ನಾಟಕದಲ್ಲಿ INDIA ಅಂದರೆ ಕಾಂಗ್ರೆಸ್ 3ರಿಂದ 5, ಬಿಜೆಪಿ ಪ್ಲಸ್ JDS 23ರಿಂದ 25 ಸ್ಥಾನ ಗಳಿಸುತ್ತೆ ಅಂತ ಹೇಳ್ತಿದೆ. ನಾನೊಂದು ಬ್ರೇಕ್ ತೆಗೆದುಕೊಳ್ತೀನಿ. ಮಹಾ ಎಕ್ಸಿಟ್ ಪೋಲ್ ಮೋದಿ 3.0 ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ನರೇಂದ್ರ ಮೋದಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾಗುವಂತಹ ರಾಜ್ಯಗಳು ಯಾವುವು, ಇಡೀ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಎಷ್ಟು ಗಳಿಸುತ್ತೆ, ಕಾಂಗ್ರೆಸ್ ಎಷ್ಟು ಪಡೆಯುತ್ತೆ, ಇತರೆ ಪಕ್ಷಗಳು ಎಷ್ಟು ಸ್ಥಾನವನ್ನು ಪಡೆಯುತ್ತೆ, ಒಂದು ಬ್ರೇಕ್ ಆದಮೇಲೆ ಆ ಬಗ್ಗೆ ಮಾತನಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.